ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವೈಸ್ ಕಾರ್ಯಪ್ಪ. ಏನು ಈ ಬಿಸಿಲಲ್ಲಿ ಪೊಲೀಸ್ನವರು ಹೊಳಲ್ಕೆರೆಯ PI ಅಥವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಪಾಟೀಲ್ ರವರು ಆ ಕ್ಯಾಮ್ರಾ ಇಟ್ಕೊಂಡಿರ್ತಕ್ಕಂಥದ್ದು. ಬಟ್ ಏನಪ್ಪ ಕ್ಯಾಮ್ರಾ ಅಂತ ಹೇಳಿದ್ರೆ ಸ್ಪೀಡನ್ನು ಚೆಕ್ ಮಾಡುವ ಮೆಷನ್, ಸ್ಪೀಡೋಮೀಟರ್ ಅಂತ ಹೇಳ್ತೀವಿ. ಯಾಕೆ ಇವ್ರ ಬಗ್ಗೆ ನಾನು ಕಾಳಜಿ ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸುಮಾರು 5-6 ಜನ ಇದ್ರು ಅಲ್ಲಿ, PECಗಳು, ಆಮೇಲೆ ASI ಹಾಗೂ ಸಬ್ ಇನ್ಸ್ಪೆಕ್ಟ್ರು ಬರುವ ಹೋಗುವ ಗಾಡಿಗಳನ್ನು ಚೆಕ್ ಮಾಡೋದು, ತಪಾಸಣೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಕಂಡು ಬಂದ್ವಿ. ಏನು ವೆಹಿಕಲ್ಗಳು ಜೋರಾಗಿ ಬರ್ತಾ ಇರ್ತವೆ ಅಂತ ವೆಹಿಕಲ್ಗಳನ್ನು ನಿಲ್ಲಿಸಿ ಅವರಿಗೆ ಬುದ್ಧಿ ಮಾತುಗಳನ್ನು ಹೇಳಿ ಕಳಿಸ್ತಾ ಇದ್ರು. ಕೆಲವರು ಗಾಂಚಲಿ ಮಾತಾಡಿದ್ರೆ ಅದೇನಿದೆ ಅವ್ರ ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇದ್ರು. ಬಟ್ ಇದು ಯಾಕೆ ವಿಡಿಯೋ ಸ್ಪೆಷಲ್ ಅಂತ ಹೇಳಿದ್ರೆ, ಆ ಸ್ಪೀಡೋಮೀಟರ್ನ ಕೆಳಗಡೆ ಇಟ್ಕೊಂಡಿದ್ರು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ದಾವಣಗೆರೆ ಉಸ್ತುವಾರಿ ಸಚಿವರು ಅಥವಾ ನಮ್ಮ ದಾವಣಗೆರೆ ಜಿಲ್ಲಾಧಿಕಾರಿಗಳು ಅಥವಾ ಆ ಒಂದು ಖಾತೆಯಲ್ಲಿರ್ತಕ್ಕಂಥವ್ರು ಯೋಚನೆ ಮಾಡಿ, ಯಾಕೆ ಅಂತ ಹೇಳಿದ್ರೆ ಈ ಬಿಸಿಲಲ್ಲಿ ಅನ್ನೋದಕ್ಕಿಂತಲೂ ಆ ಸ್ಪೀಡೋಮೀಟರ್ ಎನಿ ಟೈಮ್ ಕೈಯಲ್ಲೇ ಹಿಡ್ಕೊಂಡು ಅದನ್ನ ಚೆಕ್ ಮಾಡುವಂಥದ್ದು ರೀತಿ ಯಾಕೋ ಈಗಿನ ಒಂದು ಮ್ಯಾನ್ಯುವಲ್ಗೆ ಅಥವಾ ಈಗಿನ ಒಂದು ವ್ಯವಸ್ಥೆಗೆ ಸರಿ ಇಲ್ಲ. ಯಾಕೆಂದ್ರೆ ಜನಪ್ರಿಯ ಶಾಸಕರಿದ್ದಾರೆ ಅಲ್ಲಿ, ಬಹಳ ಅತ್ಯುತ್ತಮ ಜನಪ್ರಿಯ ನಾಯಕರು ಚಂದ್ರಪ್ಪನವರು ಇದ್ದಾರೆ, ಹೊಳಲ್ಕೆರೆ MLA. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳನ್ನ ಬೈಯೋದೇ ಜಾಸ್ತಿ ಆಗಿದ್ದಾರೆ. ಅಂಥದ್ರಲ್ಲಿ ಒಬ್ಬ ರಾಜಕಾರಣಿ ಇನ್ನೂ ಸ್ವಲ್ಪ ಕೆಲಸ ಮಾಡ್ಕೊಂತ ಬೆಲೆ ಉಳಿಸ್ಕೊಂಡ್ ಬಂದಿರೋದ್ರಲ್ಲಿ ಒಬ್ರು ಚಂದ್ರಪ್ಪನವರು. ಆ ಚಂದ್ರಪ್ಪನವರಿಗೆ ಈ ವಿಡಿಯೋ ಹೋಗುತ್ತೆ. ಆದ್ರೆ ಒಂದಂತೂ ಸತ್ಯ, ಎಲ್ಲಿ ಪ್ರಾಮಾಣಿಕತೆ ಶ್ರದ್ಧೆಯಿಂದ ಇರ್ತಾರೋ ಅಂತ ಪೊಲೀಸಿನವರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ನೀವು ಮಾಡಬೇಕು. ಆ ಏರಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಕೌನ್ಸಿಲರ್ ಆಗಿರ್ಬೋದು, ಆ ತಾಲೂಕಿಗೆ ಸೇರ್ಕೊಂಡಿರ್ತಕ್ಕಂಥ MLAಗಳಾಗಿರ್ಬೋದು, ಅಥವಾ ಡಿಸ್ಟಿಕ್ಕಿನ ಉಸ್ತುವಾರಿ ಆಗಿರ್ಬೋದು, ಅಥವಾ MP ಆಗಿರ್ಬೋದು, ಇದಿಷ್ಟು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಅನಿಸ್ತು, ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ನಮಸ್ಕಾರ. ನಮಸ್ಕಾರ. ಇವತ್ತು ನಾವು ಹೊಳಲ್ಕೆರೆ ರೋಡಲ್ಲಿರ್ತಕ್ಕಂಥ ಮೇನ್ ರೋಡಲ್ಲಿ ಇಟ್ಕೊಂಡಿದ್ದೀವಿ. ಅಂದ್ರೆ ಹೊಳಲ್ಕೆರೆ ಟು ಚನ್ನಗಿರಿ ಮೇನ್ ರೋಡಲ್ಲಿ ಇಲ್ಲಿ ಹೊಳಲ್ಕೆರೆಯ PSI ಸಾಹೇಬರು ಕೆಲಸ ಮಾಡ್ತಿರ್ತಕ್ಕಂಥದ್ದು ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇರ್ಬೋದು. ಯಾಕೆಂದ್ರೆ ಇವತ್ತು ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಯಾವ್ಯಾವ ರೀತಿಯನ್ನ ಹಣ ಪೋಲ್ ಮಾಡ್ತಾ ಇದೆ. ಬಟ್ ಇದು ಯಾಕೆ ಹೇಳ್ತಾ ಇದ್ದಾರೆ, ಬಿಸಿಲುಗಾಲ, ಅದರಲ್ಲೂ ಒಂದು ವಾಹನವನ್ನು ಸಹ ಕೊಟ್ಟಿಲ್ಲ. ಯಾಕೆಂತ ಹೇಳಿದ್ರೆ ಸ್ಪೀಡೋಮೀಟರ್ಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂಥದ್ದು ವಾಹನ. ಇದ್ರಿ ಬರ್ತಕ್ಕಂಥ ವಾಹನ ಎಷ್ಟು ಸ್ಪೀಡ್ ಆಗಿರುತ್ತೆ ಅಂತ ಹೇಳಿದಾಗ ಅದು ಒಂದು ಜಾಗದಲ್ಲಿಂದ ನಿರ್ದಿಷ್ಟವಾಗಿ ಇಷ್ಟೇ ಸ್ಪೀಡಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಅವ್ರು ಕೈಯಲ್ಲೇ ಇಟ್ಕೊಂಡಿರ್ಬೋದು. ಬರುತ್ತೆ ಅಂತ ಹೇಳಿದ್ರೆ ಈ ಕಾಲಕ್ರಮೇಣ ಅಂತ ಹೇಳ್ತಾರಲ್ಲ, ಆದಷ್ಟು ಬೇಗ ನಮ್ಮ ಹೊಳಲ್ಕೆರೆ MLA ಅವರು ಚಂದ್ರಪ್ಪನವರು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಸಾಹೇಬರಿಗೆ, ಅಂದ್ರೆ ಈ ಒಂದು ಪೊಲೀಸ್ ಅಧಿಕಾರಿಗಳಿಗೆ ಒಂದು ವಾಹನದ ಸ್ಪೀಡೋಮೀಟರ್ ವಾಹನದ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಅಂತ ನಮ್ಮ ವಾಹಿನಿ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ.